ಯಾವುದೇ ಒಂದು ಪಿತೃ ಕಾರ್ಯ ಇರಲಿ, ದೇವತಾ ಕಾರ್ಯವನ್ನು ಮಾಡಬೇಕಾದರೆ ಪತಿ ಪತ್ನಿಯರ ಜೊತೆಯಾಗಿಯೇ ಮಾಡಬೇಕು. ಯಜ್ಞ ಸಂಯೋಗೇ ಪತ್ನಿಹಿ ಅಂತೇಳಿ ಹೇಳ್ತಾರೆ. ಅಂದರೆ ಪಿತೃ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಸಂಪೂರ್ಣವಾಗಿ ಆ ಪಿತೃಕಾಲದಲ್ಲಿ ರುಚಿಯಾಗಿ ಪವಿತ್ರವಾಗಿ ಮಡಿಯಿಂದ ವಿಶೇಷವಾದಂತಹ ಭಕ್ಷ್ಯಭೋಜ್ಯಗಳನ್ನು ಅಡುಗೆಯನ್ನು ಮಾಡತಕ್ಕಂಥದ್ದು, ಅದು ಪಿಂಡ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು, ಪಿತೃಗಳಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು, ಇದೆಲ್ಲ ಜವಾಬ್ದಾರಿ ಕೂಡ ಹೆಣ್ಣು ಮಕ್ಕಳ ಮೇಲೆ ಇರುವುದರಿಂದ ಆ ಕಾರ್ಯವನ್ನು ಎರಡು ಭಾಗ ಶೇರ್ ಮಾಡಿಕೊಂಡು ಮಾಡೋದರಿಂದ ಇಬ್ಬರಿಗೂ ಸಮಾನವಾದಂತಹ ಅಧಿಕಾರ ಇರುತ್ತೆ. ಆದ್ದರಿಂದ ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರಸಮ್ಮತವಲ್ಲ. ಆದ್ದರಿಂದ ಈ ಗಂಡು ಮಕ್ಕಳು ವಿಶೇಷವಾಗಿ ಈ ಮಹಾಲಯ ಪಕ್ಷದಲ್ಲಿ ಈ ಪಿತೃಶ್ರಾದ್ದವನ್ನು ಮಾಡತಕ್ಕಂಥದ್ದು ಪ್ರಥಮವಾಗಿ ಅವರ ಜವಾಬ್ದಾರಿ. ಅವು ಗಂಡು ಮಕ್ಕಳು ಇಲ್ಲದೇ ಇದ್ದರೆ ಚಿಕ್ಕಪ್ಪ ದೊಡ್ಡಪ್ಪಂದಿರು, ಆ ಕುಟುಂಬದಲ್ಲಿರ್ತಕ್ಕಂತಹ ಆ ದಾಯಾದಿಗಳು ಅಂತ ಹೇಳಿ ಹೇಳ್ತಾರೆ, ಸಗೋತ್ರದವರು, ಆ ದಾಯಾದಿಗಳು ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಜವಾಬ್ದಾರಿ ಇರತಕ್ಕಂಥವ್ರು ಯಾರು ಬೇಕಾದರೂ ಮಾಡಬಹುದು. ಅಂದರೆ ಅದನ್ನು ಮಾಡಲಿಕ್ಕೆ ಆಗದೇ ಇದ್ದ ಅಂತಹ ಸಂದರ್ಭದಲ್ಲಿ ಮಾಡಲಿಕ್ಕೆ ಆಗಲ್ಲ ಅನ್ನತಕ್ಕಂಥದ್ದೇ ಇಲ್ಲ. ನೀವು ಸೂಕ್ಷ್ಮವಾಗಿ ಮಾಡಬಹುದು, ಕ್ರಮಬದ್ಧವಾಗಿ ಪಿಂಡವನ್ನೆಲ್ಲ ಮಾಡಿ ಆ ಮೂಲಕ ಮಾಡುವುದಕ್ಕೆ ಸಾಧ್ಯ ಇದೆ.